ಜಿಲ್ಲಾ ಶಿವಭಕ್ತರಲ್ಲಿ ಮತ್ತು ವಿಶೇಷವಾಗಿ ಪಾಪನಾಥ ದೇವಸ್ಥಾನದ ಎಲ್ಲ ಭಕ್ತರಲ್ಲಿ ಇವತ್ತು ಹಿಜುಡ ಈಶ್ವರ್ ಖಂಡ್ರೆ ನಮ್ಮನ್ನು ಎದುರಿಸಲಿಕ್ಕೆ ಆಗಲಿಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಬಿಜೆಪಿಯ ಜಿಲ್ಲಾ ಘಟಕದಿಂದ ನಮ್ಮೆಲ್ಲ ಶಾಸಕರುಗಳು, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನಮ್ಮೆಲ್ಲ ಮುಖಂಡರು, ಮಾಜಿ ಶಾಸಕರುಗಳು ಇವತ್ತ ಈಶ್ವರ್ ಖಂಡ್ರೆ ಚಕ್ಕಿ छुटायचे ಇವತ್ತು ಅವನತಿಗೆ ಪ್ರಾರಂಭ ಆಗ್ಯಾದ. ಈಶ್ವರ್ ಖಂಡ್ರೆ ನಾವು ಕೇವಲ ಏನ್ ಕೇಳಿದ್ದೇವೆ ಅಂದ್ರೆ ಪಾಪನಾಥ ದೇವಸ್ಥಾನದ ದರ್ಶನ ತಗೋತೇವೆ, ಅಭಿಷೇಕ ಮಾಡ್ತೇವೆ ಅಂದ್ರ ನೀ ಪೊಲೀಸರಿಗೆ ಮುಂದೆ ಮಾಡಿ, ಜಿಲ್ಲಾಡಳಿತಕ್ಕೆ ಮುಂದೆ ಮಾಡಿ ಇವತ್ತು ನಮಗ ದರ್ಶನ ಮಾಡಿಕೊಟ್ಟಿಲ್ಲ. ಇವತ್ತು ನಿಂದು ಆ ಶಿವ ಏನಿದ್ದಾನಲ್ಲ, ಯಾವಾಗ ಯಾವಾಗ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ಯದ, ರಾಕ್ಷಸ ಪ್ರವೃತ್ತಿ ಹೆಚ್ಚಾಗ್ಯದ, ಆವಾಗ ಶಿವ ಮೂರನೇ ಕಣ್ ತೆಗೆದು ರಾಕ್ಷಸರ ಸಂಹಾರ ಮಾಡ್ಯಾನ. ಇವತ್ತು ನಿಂದು ಪಾಪನಾಥ ಪವಿತ್ರ ಸ್ಥಳದ ಶಿವಭಕ್ತರನ್ನ ಹೊರಗಿಟ್ಟಿ ನೀ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಳತ್ತೀರಿ. ಆ ಯೋಜನೆ ನರೇಂದ್ರ ಮೋದಿ ಅವರು ನನಗೆ 2 ವರ್ಷ ಪ್ರಯತ್ನದಿಂದ ನಾನು ಕೊಟ್ಟಿದ್ದದ. ಇವತ್ತು ನೀನು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಳತ್ತೀರಿ. ಸೋನಿಯಾ ಗಾಂಧಿ ಫೋಟೋ ಹಾಕೊಂಡು, ರಾಹುಲ್ ಗಾಂಧಿ ಫೋಟೋ ಹಾಕೊಂಡು, ಕೆ.ಸಿ. ವೇಣುಗೋಪಾಲ್ ಫೋಟೋ ಹಾಕೊಂಡು, ಸುರ್ಜೇವಾಲ ಫೋಟೋ ಹಾಕೊಂಡು, ಎಲ್ಲ ಕಾಂಗ್ರೆಸ್ ಹಾಕೊಂಡು ನಮ್ಮ ಪಕ್ಷದ MLC ಮತ್ತು MLAಗಳದು ಫೋಟೋ ಹಾಕಿಲ್ಲ. ನೀನು ನಾನು ಮೋದಿ ಅವ್ರ ಫೋಟೋ ಹಾಕಿಲ್ಲ. ನಾ ಜಿಲ್ಲಾಧಿಕಾರಿ ಕೇಳ್ತೀರಿ, ನಾಳೆ ನಿಮ್ಮಲ್ಲಿ ಕೇಸ್ ಮಾಡ್ತೀನಿ. ಇವತ್ತು ನೀವೇನು ಕಾರ್ಯಕ್ರಮ ಹೋಗಿರಿ, ಅದು ಸರ್ಕಾರ ಕಾರ್ಯಕ್ರಮ ಅಲ್ಲ, ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಹೋಗಿ ಕುಂತೀರಿ. ಇದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಜವಾಬ್ ಕೊಡ್ಬೇಕಾಗ್ಯದ. ಇವತ್ತು ಹಿಜುಡ ಈಶ್ವರ್ ಖಂಡ್ರೆ ನಮ್ ಹುಲಿ ಅಂತ ಕಾರ್ಯಕರ್ತರು, ನಮ್ಮ ಹುಲಿ ಅಂತ ನಮ್ದು ನಾಯಕರು. ಇವತ್ತ ಅವ್ರ ಸಿಂಹ ಗರ್ಜನೆ ನೋಡಿದ್ವಿ, ಅವ್ರ ಶಕ್ತಿ ನೋಡಿದ್ವಿ. ತಮ್ಮಿದ್ದವರು ಬಂದು ನಮ್ ಸರಿ ಪ್ರಶ್ನೆಗಳು ನಮ್ಗೆ ಉತ್ತರ ಕೊಡ್ಬೇಕಾಗಿತ್ತು. ಜಿಲ್ಲಾ ಆಡಳಿತದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದೆಯಲ್ಲ, ಬರ್ಬೇಕಾಗಿತ್ತು. ಇದು ನಮ್ಮ ಕಾರ್ಯಕರ್ತರನ್ನ ಪೊಲೀಸರಿಂದ ದೌರ್ಜನ್ಯ ಮಾಡಿಸ್ತೆ, ಲಾಠಿ ಚಾರ್ಜ್ ಮಾಡಿಸ್ತೆ, ಶರ್ಟ್ ಹರಿಸ್ತೆ, ಕುತ್ತಿಗೆ ಹಿಡಿಸ್ತೆ. ಇದು ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ. ನಾವು ಮಾನವ ಹಕ್ಕು ಕಮಿಷನ್ಗೆ ನಿನ್ನ ವಿರುದ್ಧ, ನಿನ್ ಪೊಲೀಸರ ವಿರುದ್ಧ ಕಾಂಪ್ಲೇಂಟ್ ಕೊಡ್ತೀವಿ. ನೀನ್ ಕುಂಡಾಗ ತಂದಿದ್ರ ಇವತ್ತು ನಾವೇನ್ ಪ್ರಶ್ನೆ ಕೇಳಿದ್ದೇವೆ ಮೊನ್ನೆ ದಿನ ಮಾಡಿದಿರಲಿ. ದೇವಸ್ಥಾನ, ಪವಿತ್ರ ದೇವಸ್ಥಾನದಾಗ ನಿನ್ನ ಅಂತ ಶಿವನ ವಿರೋಧಿ ಅಲ್ಲಿ ಜಾಗ ಕೊಡಲ್ಲ. ದೇವ್ರ ಜಾಗ ಕೊಡಲ್ಲ ನಿನಗ ಸತ್ತರು ಬಿ ನೀ ಮೋಕ್ಷ ಸಿಗಲ್ದು. ಅಂತ ಪಾಪದ ಕೆಲಸ ಇವತ್ತು ಮಾಡಿದಿ. ನಾವೆಲ್ಲರೂ ಶಿವನ್ ದರ್ಶನ ತಗೊಳಕ್ ಬಂದಿದ್ದು 2 ದಿನ ಆಯ್ತು. ಶಿವನ್ ದರ್ಶನ ತಗೋಬೇಕು, ಶಿವನ ಆಶೀರ್ವಾದ ತಗೋಬೇಕು, ಜಿಲ್ಲಾದ್ಯಂತ ಸುಖ ಸಮೃದ್ಧಿಗೆ ಆಶೀರ್ವಾದ ಕೇಳಬೇಕು. ಮೋದಿ ಅವ್ರ ದೇಶಕ್ಕೊಂದು ನೇತೃತ್ವ ಕೊಟ್ಟಾರ, ಅವರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಇನ್ನಷ್ಟು ಗಂಭೀರವಾಗಿ ನೇತೃತ್ವ ಸಿಗಲಿ ಅಂತ ನಾವು ಆಶೀರ್ವಾದ ಬಿಡ್ಕೊಂಡು ಬಂದಿದ್ದೇವೆ. ನಿನ್ನಂತ ಹಿಜುಡನ್ ಕಾರ್ಯಕ್ರಮಕ್ಕೆ ನಾವು ವಿರೋಧಿಸ್ಲಿಕ್ಕೆ ಬಂದಿಲ್ಲ. ನೀನು ಮೂಗು ಹಾಗೆ ಕಟ್ಟಾಗೋಗ್ಯದ. ಇವತ್ತಿನ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಹೇಳಿದ್ರು, ಇದು ಶಂಕುಸ್ಥಾಪನೆ ಕಾರ್ಯಕ್ರಮ ಇಲ್ಲ ಅಂತ ಏನು ಪತ್ರಿಕೆ ಪ್ರಕರಣ ಹುಡ್ಸ್ಯಾರ. ಆಗುತ್ತೆ ನೀ ಏನ್ ಅಂದಿದಲ್ಲ, ಶಂಕುಸ್ಥಾಪನೆ ಕಾರ್ಯಕ್ರಮ ನನ್ನ ಮಗ ತಂದು ಮಾಡ್ಯಾನಕ ಆಗುತ್ತೆ. ಮೂಗು ಕೊಯ್ದೋಗ್ಯದ. ಈಗ ಮೂಗು ಕೊಯ್ದೋಗಿನ ಮನುಷ್ಯ ನಂದೆರಡು ಸೊಳ್ಳೆ ಅಂದರ ಇದಕ್ಕೆ ಏನು ಕಿಮ್ಮತ್ ಸಿಗಲ್ಲ. ನಿನ್ ಗೌರವ ಹೊಂಟೋಯ್ತು, ನಿನ್ನ ಮಾನ ಮರ್ಯಾದೆ ಹೊಂಟೋಯ್ತು. ಇವತ್ತು ಶಿವಭಕ್ತರು ಬರುವಂತ ಶಿವರಾತ್ರಿ ತನಕ ನಿನ್ನ ಅವನತಿ ಚಾಲು ಆಗ್ಯದ. ಇನ್ನು ಮುಂದೆ ನಿನ್ ಎಂದೂ ಒಳ್ಳೇದಾಗಲ್ದು ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರು ಶಾಪ ಹತ್ತದ. ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಿಸಿಲಾಗಿ ನಿಂತಿ ಪೊಲೀಸರಿಂದ ನೀನು ಲಾಠಿ ಚಾರ್ಜ್ ಮಾಡ್ಸಿದಿ, ಹೊಡ್ಸಿದಿ, ದಬ್ಬಾಳಿಕೆ ಮಾಡ್ಸಿದಿ.
ಇದು ಪಾಪನಾಶ ಲಿಂಗ ನಿಂದ ಅವನತಿಗೆ ಪ್ರಾರಂಭ ಆಗ್ಯದ ಅಂತ ತಿಳ್ಕೊಳ್ಳಿ ನೀವು. ಇವತ್ತು ಜಿಲ್ಲಾಧಿಕಾರಿಗಳೇ, ನೀವು ಕಾಂಗ್ರೆಸ್ ಕಾರ್ಯಕ್ರಮದಾಗ ಹೋಗಿ ಕುಂತೀರಿ, ನಿಮ್ಗೆ ಒಳ್ಳೇದಾಗಲ್ಲ, ಇದು. ಇವತ್ತು ತಂದೆ ನಮ್ಗೆಲ್ಲ, ನಮ್ದು ಅನೇಕ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರುಗಳಿಗೆ ಪೊಲೀಸ್ ಅಂದಾಗ ಹಿಡ್ಕೊಂಡು ಎಲ್ಲ ಒಂದ್ ಕಡೆ ಗೆಸ್ಟ್ ಹೌಸ್ದಾಗ, ಪೊಲೀಸ್ ಸ್ಟೇಷನ್ದಾಗ ಇವತ್ತು ನಮ್ಗೆಲ್ಲ ತಂದು ಇವತ್ತು ಸಿದ್ದಾರೂಢ ಮಠದಾಗ ತಂದು ಕೊಡ್ತೀವಿ. ನಾವು ಸಿದ್ದಾರೂಢ ಮಠದಾಗ ಕೊಡುವಂತ ಪವಿತ್ರ ಸದ್ಭಕ್ತರು ಇದ್ದೇವೆ, ಸಿದ್ದಾರೂಢ ಕೂಡ. ಆದ್ರೆ ನಿನ್ನಂತ ಪಾಪಿ ಇಲ್ಲ, ನಾವು ಪಾಪಿ ಇಲ್ಲ. ಇವತ್ತು ಏನ್ ಹೆಚ್ಚ ಕಡಿಮೆ ಆಗ್ಯದ ನೋಡ್ಕೊಂಬಾರ. ಮುಂದಿನ 28 ಸೋಲಿಸಲಿಲ್ಲ. ನನ್ನ ಹೆಸರು ಭಗವಂತ ಖೋಬೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಲ್ಕಿದಾಗ ಸೋಲ್ಸಕ್ಕಿರ್ತೀವಿ ಅನ್ನೋಂಥದ್ದು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ತೊಡಿ ತಟ್ಟಿ ಇವತ್ತು ಸಂಕಲ್ಪ ಮಾಡ್ತೇವೆ ಅನ್ನೋದನ್ನ ಹೇಳ್ತೀನಿ.